ಮಾತಾಡ್ತಾ ಹೋಗೋಣ. ವೇಣುಗೋಪಾಲಾಚಾರ್ ಅವರೇ, ಈಗ ಸಾಮಾನ್ಯವಾಗಿ ಈಗ ಹೇಳಿದ್ರು, ಒಂದು ಜಾತಕ ತೋರಿಸಿದಂತಹ ಸಂದರ್ಭದಲ್ಲಿ ಮದುವೆ ಆಗ್ತಾ ಇಲ್ವೋ, ವಿಳಂಬ ಆಗ್ತಾ ಇದೆಯೋ, ಏನು ಕಾರಣ ಅಂತ ಕೇಳಿದ್ರೆ ಕುಜದೋಷ ಇದ್ದೇ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ ಸಾಮಾನ್ಯವಾಗಿ. ಆದರೆ ಈಗ ನಾಳೆಯಿಂದ ವೃಶ್ಚಿಕ ರಾಶಿಗೆ ಕುಜ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ಬಲ, ಈ ಕುಜನ ಯೋಗ ಅಂತಂದ್ರೆ ಏನು, ಯಾಕೆ ವಿಶೇಷವಾದಂತಹ ಬಲ? ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತಿ. ಬಹಳ ಅದ್ಭುತವಾದಂತಹ ಒಂದು ಬಹಳ ಯೋಗ, ಒಳ್ಳೆಯ ಯೋಗವನ್ನು, ಒಟ್ಟು ಬಹಳಷ್ಟು ರಾಜಯೋಗಗಳನ್ನು ಹೇಳಿಕೊಂಡು ಬರ್ತಾರೆ. ಆ ರಾಜಯೋಗಗಳಲ್ಲಿ ಪಂಚಮಹಾರಾಜಯೋಗ ಅಂತ ಒಂದು ಪ್ರಧಾನವಾಗಿ ಇರುವಂಥದ್ದು. ಅದಕ್ಕೆ ಕ್ರಮೇಣ ಯೋಗ ರುಚಕಾಕ್ಯ ಭದ್ರ ಹಂಸಾಕ್ಯ ಮಾಲವ್ಯ ಶಶಭೃತ್ ಅಂತ ಹೇಳಿದ್ರೆ, ಈ ಮೊದಲಿಗೆ ಹೇಳೋದೇ ರುಚಕ ಯೋಗ. ಆ ರುಚಕ ಯೋಗವನ್ನು ಹೇಳಬೇಕಾದ್ರೆ ಮತ್ತೆ ಭದ್ರಯೋಗ, ಹಂಸಯೋಗ, ಮಾಲವ್ಯ ಯೋಗ, ಶಶಮಹಾಯೋಗ ಅಂತ. ಅದರಲ್ಲಿ ಶಶಮಹಾಯೋಗವನ್ನು ಶನಿಯಿಂದ ಹೇಳಿಕೊಂಡು ಬಂದರೆ, ಶುಕ್ರನಿಂದ ಮಾಲವ್ಯ ಯೋಗವನ್ನು ಹೇಳ್ತಾರೆ, ಮತ್ತು ಗುರುವಿನಿಂದ ಹಂಸ ಯೋಗವನ್ನು, ಬುಧನಿಂದ ಭದ್ರ ಯೋಗವನ್ನು, ಪ್ರಧಾನವಾಗಿ ಇರುವಂಥದ್ದು ಕುಜನಿಂದ ರುಚಕ ಯೋಗವನ್ನು ಹೇಳುವಂಥದ್ದು. ಈ ರುಚಕ ಯೋಗ ಏನು ಅಂತಂದರೆ, ಸ್ವಕ್ಷೇತ್ರಕ್ಕೆ ಕುಜನು ಬಂದಾಗ ಅಥವಾ ಸ್ವಕೇಂದ್ರದಲ್ಲಿ, ಅಂದರೆ 4, 7, 10 ಮನೆ ಅಂತ ಕೇಂದ್ರ ರಾಶಿಗಳು ಅಂತ 10 ಮನೆಯಲ್ಲಿ ಬಂದಾಗ, ಅದೇ ರೀತಿಯಾಗಿ ಉಚ್ಚ ಸ್ಥಾನದಲ್ಲಿ ಬಂದಾಗ ಇದನ್ನು ರುಚಕ ಯೋಗ ಅಂತ ಕರೆಯುವಂಥದ್ದು. ಇವಾಗ ನಾಳೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಬರುವಾಗ ಆ ಕುಜ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ಸ್ವಕ್ಷೇತ್ರಕ್ಕೆ ಬರುವುದರಿಂದ ಅವನು ರುಚಕ ಯೋಗವನ್ನು ಕೊಡ್ತಾನೆ. ಯಾರ್ಯಾರಿಗೆ ರುಚಕ ಯೋಗವನ್ನು ಕೊಡ್ತಾನೆ ಅಲ್ವಾ? ಕೇಂದ್ರದಲ್ಲಿ ಇರುವಂತಹ ರಾಶಿಗಳಿಗೆ ಅಂತ. ಕೇಂದ್ರದಲ್ಲಿ ಅಂತಂದಾಗ ರುಚಕ ಅಂದ್ರೆ ಸಾಮಾನ್ಯವಾಗಿ ಶುಭ ಅಂತನಾ, ಆ ರೀತಿ ಅದಕ್ಕೆ ಫಲವನ್ನು ಬೇರೆ ಹೇಳ್ತಾರೆ. ರುಚಕ ಅಂದ್ರೆ ಒಳ್ಳೆಯ ಅದ್ಭುತವಾದಂತಹ ರುಚಕ ಅಂದ್ರೆ ರುಚಿಸುವಂತಹ, ತನಗೆ ಯಾವುದು ರುಚಿಸುತ್ತೋ ಅದನ್ನ ಅನುಭವಿಸುವಂತಹ ಯೋಗ ರುಚಕ ಯೋಗ ಅಂತ. ಅಂದ್ರೆ ಒಳ್ಳೆಯ ರುಚಿಯಾದ ಪದಾರ್ಥಗಳನ್ನು ನಾನು ತಿನ್ನಬೇಕು ಅಂತ ಅನ್ಕೊಂಡಿರೋದಿಲ್ಲ, ಆದರೆ ಈ ಯೋಗದಿಂದ ತಿನ್ನುವಂತಹ ಯೋಗ ಬರ್ತದೆ. ಇದನ್ನು ರುಚಕ ಯೋಗ ಅಂತ ಕರೆಯುವಂಥದ್ದು. ಹಾಗಾಗಿ ಈ ರುಚಕ ಯೋಗದಲ್ಲಿ ಯಾವ ಯಾವ ರಾಶಿಗಳು ಈ ರುಚಕ ಯೋಗವನ್ನು ಈ ಒಂದು 48 ದಿನಗಳು ಅಂತ ಏನಿದೆ, 45ರಿಂದ 48 ದಿನಗಳು ಈ ರುಚಕ ಯೋಗವನ್ನು ಅನುಭವಿಸ್ತಾರೆ. ಮೊದಲನೇದಾಗಿ ವೃಶ್ಚಿಕ ರಾಶಿ, ಯಾಕಂದರೆ ತನ್ನ ರಾಶಿಗೆ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಯನ್ನೇ ಬರ್ತಾ ಇದ್ದಾನೆ, ಲಗ್ನದಲ್ಲಿಯೇನೆ ಬರ್ತಾ ಇದ್ದಾನೆ. ಸ್ವಕ್ಷೇತ್ರಕ್ಕೆ ಸ್ವಗೇಹೆ ಸ್ವತುಂಗಾಶ್ರಯ ಕೇಂದ್ರ ಸಂಸ್ಥೆ. ಸ್ವಗೇಹೆ ಅಂದ್ರೆ ತನ್ನ ಮನೆಗೆ ಬರ್ತಾ ಇದ್ದಾನೆ. ತನ್ನ ಮನೆಗೆ ಬಂದಾಗ ಆತಿಥ್ಯ ಜೋರಾಗೇ ಇರ್ತದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಇದರಿಂದಾಗಿ ಒಂದು ರುಚಕ ಯೋಗ ಅನ್ನುವಂಥದ್ದು ಬರ್ತದೆ. ಸೊ ರುಚಕ ಯೋಗದಲ್ಲಿ ಯಾರು ವೃಶ್ಚಿಕ ರಾಶಿಯವರಿದ್ದಾರೆ ಅವರು ಹಿಂದೆ ಅನುಭವಿಸುವಂತಹ ಏನೊಂದು ದುಃಖಗಳು ಅಂತ ಇದೆ, ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ದುಃಖಗಳಾಗಬಹುದು, ಈ ಕೋರ್ಟು ಕಚೇರಿ ಇತ್ಯಾದಿಗಳಿಂದ ತುಂಬ ಅಲದಾಡ್ತಾ ಇರ್ತಾರೆ, ಅವರ ಒಂದು ಇತ್ಯರ್ಥ ಆಗುವಂತಹ ಸಂದರ್ಭ ಇದು ಆಗಿರುತ್ತದೆ. ಇನ್ನು ಮುಂದೆ ಸಂದರ್ಭಗಳಾಗಿರುತ್ತೆ, ಅಥವಾ ಅವರವರ ಪರಸ್ಪರ ಅನುಸಂಧಾನದಿಂದ ಅದನ್ನು ಮುಕ್ತಾಯಗೊಳಿಸುವಂತಹ ಯೋಗವೂ ಇವಾಗ ಬರುವಂತಹ ಸಾಧ್ಯತೆಗಳು ಇದೆ. ಅದಾದ ಮೇಲೆ ಇನ್ನು ನೆಕ್ಸ್ಟ್ ಬರುವಂತಹದ್ದು ವೃಷಭ ರಾಶಿ, ಅಂದರೆ 7ನೇ ಮನೆ. 4ನೇ ಮನೆಗೂ ಇದೆ ಕುಂಭರಾಶಿ. ಮೊದಲನೇದು ಕುಂಭರಾಶಿ, ಹಿಂಗೆ ಲೈನ್ ಆಗಿ ನೋಡ್ಕೊಂಡು ಹೋಗೋದಾದ್ರೆ ಕೇಂದ್ರದಲ್ಲಿರುವಂತಹ ಕುಂಭರಾಶಿ. ಆ ಕುಂಭರಾಶಿಯಲ್ಲಿಯೂ ಕೂಡ ಅವರಿಗೂ ಕೂಡ ಈ ರುಚಕ ಮಹಾಯೋಗ ಇರುವುದರಿಂದ ಕುಂಭರಾಶಿಯ ಅಧಿಪತಿ ಅಲ್ಲಿಂದ ನೋಡಿದಾಗ ಪಂಚಮದಲ್ಲಿ ಇವತ್ತು ಇದ್ದಾನೆ, ಅಂದರೆ ನಾಳೆಯಿಂದ ಇರ್ತಾನೆ, ಇವಾಗೂ ಇದ್ದಾನೆ. ಹಾಗಾಗಿ ಮಕ್ಕಳಲ್ಲಿ ವೈಮನಸ್ಯಗಳು ಅಂತ ಏನಾದರೂ ಇದ್ದರೆ, ಅಂದರೆ ಅಣ್ಣ ತಮ್ಮಂದಿರಲ್ಲಿ ವೈಮನಸ್ಯ ಆಗಬಹುದು, ಮಕ್ಕಳಲ್ಲಿ ವೈಮನಸ್ಯ ಆಗಬಹುದು. ಕುಂಭರಾಶಿಗೆ ರುಚಕ ಮಹಾಯೋಗ, ಆದರೆ ರಾಶಿ ಅಧಿಪತಿ ಶನಿ ಅಲ್ವಾ, ಶನಿ ಹೋಗಿ ಕೂತದ್ದು ಮೀನದಲ್ಲಿ, ಪಂಚಮದಲ್ಲಿ ಕೂತಿದ್ದಾನೆ. ಹಾಗಾಗಿ ಅವರಿಗೆ ಮಕ್ಕಳಲ್ಲಿ ಏನಾದರೂ ಒಂದು ಸ್ವಲ್ಪ ವಿರಸಗಳು ಅಂತ ಇದ್ದರೆ, ತಂದೆ ಮಕ್ಕಳಲ್ಲಿ ವಿರಸಗಳು ಅಂತ ಇದ್ದರೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಅದೆಲ್ಲವೂ ಸರಿ ಹೋಗುತ್ತೆ. ಆಮೇಲೆ ನಮ್ಮ ಮನೆಯಲ್ಲಿ ಯಾವುದಾದ್ರೂ
ಶುಭ ಕಾರ್ಯಗಳು ಅಂತ ಆಗಬೇಕು ಅಂತ ತಡೆಯಾಗಿ ಇಷ್ಟು ದಿನ ಇದ್ದಿದ್ರೆ ಅದು ಸರಾಗವಾಗಿ ಮುನ್ನಡೆಸಿಕೊಂಡು ಹೋಗ್ತದೆ. ಇದು ರುಚಕ ಯೋಗದ ಅಂದರೆ ಕುಂಭರಾಶಿಯವರಿಗೆ. ಮತ್ತು ಯಾವುದಾದ್ರೂ ಪೆಂಡಿಂಗ್ ಇದ್ದರೆ ಹಣ ಬರುವಂಥದ್ದು ಅಥವಾ ಸಂಬಳದಲ್ಲಿ ಸ್ವಲ್ಪ ಮೇಲೆ ಹೋಗುವಂಥದ್ದು, ಈ ರೀತಿಯಾದಂತಹ ಫಲವನ್ನು ಯಾರು ಅನುಭವಿಸ್ತಾನೆ? ಕುಂಭರಾಶಿಯವನು ಅನುಭವಿಸ್ತಾನೆ. ಇದಾದ ಮೇಲೆ ಬರುವಂತಹದ್ದು ಸಪ್ತಮ. ಇಲ್ಲಿಂದ ಸಪ್ತಮ ಅಂತ ಕೇಂದ್ರದಲ್ಲಿ ಇರುವಾಗ 7ನೇ ಮನೆಗೆ ವೃಷಭ ರಾಶಿ. ಆ ವೃಷಭ ರಾಶಿ ಹೇಗೆ ಅಂದ್ರೆ ಅವನು ಬಹಳ ಸ್ಟ್ರಾಂಗ್ ಆಗಿ ಇರ್ತಾನೆ, ವಾಸ್ತವಿಕವಾಗಿ ಸ್ಟ್ರಾಂಗ್ ಆಗಿರ್ತಾನೆ. ಅವರಿಗೆ ಈ ಕುಜನ ದೃಷ್ಟಿಯೂ ಬಂದು ಇರುವಾಗ ಅವನು ಬಹಳಷ್ಟು ಫಲವನ್ನ ಅವನು ಅನುಭವಿಸ್ತಾನೆ ಅಂತ. ಇವಾಗ ಈ ಇರುವಂತಹ ಇದರಲ್ಲಿ ಕುಂಭರಾಶಿಯ ಅಧಿಪತಿ ಶುಕ್ರ. ಅವನು ಶುಕ್ರ ಕನ್ಯೆಯಲ್ಲಿ ಇದ್ದಾನೆ ಇವಾಗ. ಹಾಗಾಗಿ ಅವನು ಏನೊಂದು ಹಣದ ಸಮಸ್ಯೆಗಳಿಂದ ಏನೊಂದು ಸ್ವಲ್ಪ ತಡವರಿಸ್ತಾ ಇದ್ದಾರೆ, ಅಥವಾ ಎಲ್ಲೋ ಒಂದು ಕಡೆ ಹೋಗಿ ಸ್ಟ್ರಕ್ ಆಗಿ ಬಿಟ್ಟಿರುತ್ತೆ, ಅದು ಎಷ್ಟು ದಿನ ಆದರೂ ಬರ್ತಾ ಇಲ್ಲ. ಈ ರೀತಿಯಾದಂತಹ ಸಮಸ್ಯೆಯಿಂದ ಯಾರು ಬಳಲ್ತಾ ಇದ್ದಾರೆ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಹಣ ಬೇಕಾಗಿದೆ. ಅದರಲ್ಲೂ ಕೂಡ ಯಾರಿಗೋ ಸ್ನೇಹಿತರು ಅಥವಾ ನಮ್ಮ ಬಂಧುಗಳು ಅಥವಾ ನಮ್ಮ ಫ್ರೆಂಡ್ಸು ಅಂತ ಹೇಳಿ ನಾವು ಹಣವನ್ನು ಕೊಟ್ಬಿಟ್ಟಿರ್ತೇವೆ. ಆದರೆ ಅವರಿಗೆ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಅವರು ಕೊಡದೇ ಇರಬಹುದು, ಅಥವಾ ದುಡ್ಡು ಬಂದರೂ ಕೂಡ ಇವಾಗ ಯಾಕೆ ಅವರಿಗೆ ಬೇಕಾದಷ್ಟಿದೆ ಯಾಕೆ ಕೊಡೋದು ಬಿಡು ಅಂಥೇಳಿ ಇಟ್ಕೊಂಡಿದ್ದಾಗೋದು. ಇವನ ಸಮಸ್ಯೆ ಇವನಿಗಿದ್ದೇ ಇರ್ತದೆ, ಆದರೆ ಆ ಸಮಸ್ಯೆ ಯಾರು ತಲೆಗೆಡಿಸ್ಕೊಳ್ಳೋದಿಲ್ಲ. ಆ ರೀತಿಯಾದ ಸಮಸ್ಯೆಗಳಿದ್ದಾಗಲೂ ಕೂಡ ಆ ಹಣವನ್ನು ವಾಪಸ್ಸು ಮಾಡುವಂತಹ ಮನಸ್ಸು ಅವನಿಗೆ ಬರ್ತದೆ. ಅಂದರೆ ಯಾರು ಕೊಡಬೇಕಾಗಿರುತ್ತೋ ಅವನಿಗೆ ಈ ಒಂದು ಯೋಗದಿಂದಾಗಿ ಅವರಿಗೆ ಬರ್ತದೆ. ಇದರಿಂದಾಗಿ ತುಂಬಾ ಅನುಕೂಲ ಆಗುತ್ತೆ. ಯಾರಿಗೆ? ವೃಷಭ ರಾಶಿಯವರಿಗೆ ಆಗುತ್ತೆ. ಇನ್ನ ಕೇಂದ್ರದಲ್ಲಿರುವಂತಹ ಸಿಂಹರಾಶಿ, ಪ್ರಧಾನವಾಗಿ ಇರುವಂತಹದ್ದು ಸಿಂಹ. ಅಂದರೆ 10ನೇ ಮನೆಗೆ ಅಂದರೆ ಕೇಂದ್ರದ ಪ್ರಧಾನವಾದ ಸಿಂಹರಾಶಿ. ಸಿಂಹರಾಶಿ ಹೇಗಿರ್ತಾನೆ ಅಂದರೆ ಎಲ್ಲವನ್ನೂ ಕೂಡ ಅಂದರೆ ಎಲ್ಲವನ್ನು ನುಗ್ಗಿಸಿಕೊಂಡು ಹೋಗ್ತಾ ಇರ್ತಾನೆ. ಅಂದರೆ ಯಾರನ್ನೂ ಕೇರ್ ಮಾಡುವಂತಹ ಸಿಂಹರಾಶಿಯವರು ಯಾರು ಕೇರ್ ಮಾಡೋದಿಲ್ಲ. ಅವರಿಗೇನು ಮನಸ್ಸಿಗೆ ಬರ್ತದೋ ಅದನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಅದರಲ್ಲಿ ಇವನೂ ಕೂಡ ಸೇರಿಕೊಂಡ ಅಂತಾದರೆ, ಕುಜನೂ ಕೂಡ ಸೇರಿಕೊಂಡ ಅಂತಾದರೆ ಈ ರಾಜಕೀಯದಲ್ಲಿ ಇರುವಂಥವರು ಬಹಳ ಮುಖ್ಯವಾದ ಫಲವನ್ನು ಪಡಿತಾರೆ. ಮತ್ತೆ ಪ್ರಧಾನವಾಗಿ ಈ ಸೈನ್ಯದಲ್ಲಿ ಇರುವವರಿಗೆ ಬಹಳಷ್ಟು ರಕ್ಷಣೆ ಸಿಗ್ತದೆ. ಯಾಕಂದ್ರೆ ನೇತ ಕುಮಾರೋ ಬುಧ ಅಂತ ಹೇಳಿದ್ದು, ಅವನು ಸೈನ್ಯಾಧ್ಯಕ್ಷ. ರವಿಗೆ ಹೇಳುವಂತಹದ್ದು, ರವಿಕಾರಕ ಏನು? ಗೌರ್ಮೆಂಟ್ ಕೆಲಸದಲ್ಲಿ ಇರುವವರು ಅಥವಾ ಸರ್ಕಾರಿ ಕೆಲಸದಲ್ಲಿ ಇರುವವರು ಅಥವಾ ದೊಡ್ಡ ದೊಡ್ಡ ಸೈನ್ಯ, ಸೆಂಟ್ರಲ್ ಗೌರ್ಮೆಂಟ್, ಈ ರೀತಿ ರಾಜನ ಅಡಿಯಲ್ಲಿ, ಪ್ರಧಾನವಾಗಿ ರಾಜನ ಅಡಿಯಲ್ಲಿ ಬರುವವರು ಅಂತ ಇರುವಂಥದ್ದು. ಹಾಗಾಗಿ ಸಿಂಹರಾಶಿಯಲ್ಲಿ ಈ ರುಚಕ ಫಲವನ್ನು ಅನುಭವಿಸಬೇಕಾದ್ರೆ ಬಹಳ ಮುಖ್ಯವಾದ ಫಲ ರಾಜಕೀಯದಲ್ಲಿ ಇರುವವರು ಯಾರು ಸಿಂಹರಾಶಿಯಲ್ಲಿ ಯಾರಿರ್ತಾರೆ, ಸಿಂಹರಾಶಿಯವರು ಯಾರಿದ್ದಾರೆ ಅವರು ಬಹಳಷ್ಟು ಲಾಭವನ್ನು ಪಡಿತಾರೆ. ರಾಜಕೀಯ ವ್ಯಕ್ತಿಗಳು ಲಾಭವನ್ನು ಪಡಿತಾರೆ. ಮತ್ತು ಪೊಲೀಸ್ ಒಂದು ವೃತ್ತಿಯಲ್ಲಿರುವವರು, ಅಂದರೆ ಎಲ್ಲರನ್ನು ನಿಯಂತ್ರಣ ಮಾಡುವಂತಹ ವೃತ್ತಿಯಲ್ಲಿರುವಂಥವರು, ಅವರು ಬಹಳಷ್ಟು ಫಲವನ್ನು ಅನುಭವಿಸ್ತಾರೆ. ಇನ್ನೊಂದು ಭೂಮಿಗೆ ಸಂಬಂಧಪಟ್ಟಂತಹ ಒಂದು ರಿಯಲ್ ಎಸ್ಟೇಟು ಇತ್ಯಾದಿಗಳು ಅಂತ ಏನು ಮಾಡ್ತಾ ಇರ್ತಾರೆ ಅವರಿಗೆ ಈ ರುಚಕ ಯೋಗ ಅನ್ನುವಂಥದ್ದು ಬಹಳಷ್ಟು ಫಲವನ್ನು ಕೊಡುತ್ತದೆ. ಇದರಲ್ಲಿ ಪ್ರಧಾನವಾಗಿ ನಮಗೆಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ರಾಜಕೀಯ ವಿಷಯವಾಗಿ. ಯಾಕೆ ರಾಜಕೀಯ ವಿಷಯವಾಗಿ ಅಂದರೆ ಈ ಒಂದು ದೇಶವನ್ನು ಆಳ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ರುಚಕ ಯೋಗದ ಅಗತ್ಯ ಇದೆ. ಅದರಲ್ಲಿ ಈಗ ಕುಜ ಸ್ವಕ್ಷೇತ್ರಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ 4 ರಾಶಿಗಳಿಗೆ, ವೃಶ್ಚಿಕ ಆಗಿರ್ಬೋದು, ವೃಷಭ ಆಗಿರ್ಬೋದು, ಕುಂಭ ಮತ್ತೆ ಸಿಂಹ, ಇವ್ರಿಗೆ ಒಂದು ರೀತಿ ರಾಜಯೋಗ, ಕುಜಯೋಗ ಅಂತಾನೆ ಹೇಳ್ಬೋದು. ಆದರೆ ಇವರು ಓಕೆ ನಾಳೆಯಿಂದ ಕುಜ ಬರ್ತಾ ಇದ್ದಾನೆ, ನಮ್ಗೆ ಒಳ್ಳೆಯದನ್ನೇ ತರ್ತಾನೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ರೆ ಸಾಕ, ಅಥವಾ ಬೇರೆ ಗ್ರಹಗಳು ಎಲ್ಲೆಲ್ಲಿ ಇರ್ತವೆ, ಅದರ ಫಲಾಫಲಗಳು ಏನು, ಆ ಗ್ರಹ ಸ್ಥಿತಿಗಳು, ಅದು ಕೂಡ ಮುಖ್ಯ ಆಗತ್ತಾ? ಖಂಡಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.